ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಾಡತ್ತಿರೋ ರೆಸಿಪಿ ಬೆಂಡೆಕಾಯಿ ಹುಳಿ ಅಂತ. ಇದು ಬ್ರಾಹ್ಮಣರ ಶೈಲಿನೂ ಅಂತ ಹೇಳ್ತಾರೆ. ಆಮೇಲೆ ಇದು ಗುಡಿ ಒಳಗೆ ನೀವು ಭಾಳ ಟೈಮ್ ಇದನ್ನು ತಿಂತಿರಬಹುದು. ಸೊ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ನಾವು ಚಾನಲ್ ಒಳಗೆ ನೋಡೋಣ ಅಂತ. ಇದಕ್ಕೆ ನಾನು ಬೆಂಡೆಕಾಯಿ ಯೂಸ್ ಮಾಡೀನಿ. ನೀವು ಬೇರೆ ಯಾವುದಾದ್ರೂ ನಿಮ್ಮ ಕಡೆ ಸೋರೆಕಾಯಿ ಇದ್ರೆ ಬೇರೆ ಯಾವ ಕಾಯಿ ಇದ್ರೂ ಇದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು 5 ರಿಂದ 6 ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿ ಮತ್ತು ಸ್ವಲ್ಪ ಕಾಯಿ, ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಒಗ್ಗರಣೆಗೆ ಅಂತೇಳಿ ನಾವು ಜೀರಿಗೆ, ಸಾಸಿವೆ, ಇಂಗು ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಇದ್ರೊಳಗೆ ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಮತ್ತು 1 ಕಪ್ ಬೇಯಿಸಿರೋ ತೊಗರಿ ಬೇಳೆ ಇದು ಕುಕ್ಕರ್ನಾಗ ನಾ ಬೇಯಿಸ್ಕೊಂಡೇನಿ. ಮತ್ತು ಇದಕ್ಕೆ ನಾವು ಮೇನ್ ಮಸಾಲಾಗೆ ಏನು ಬೇಕಂದ್ರೆ ಒಂದು ಮುಷ್ಟಿಯಷ್ಟು ಒಣ ಮೆಣಸಿನ್ಕಾಯಿ, 1 ಚಮಚ ತೊಗರಿ ಬೇಳೆ, 1.5 ಚಮಚ ಕಡ್ಲಿ ಬೇಳೆ ಮತ್ತು 2 ಚಮಚೆ ಕೊತ್ತಂಬರಿ ಬೀಜ ಮತ್ತು 1 ಚಮಚೆ ಜೀರಿಗೆ ಮತ್ತು ಒಂದು ಗಿರ್ದ ಚಮಚೆ ಅಷ್ಟು ಮೆಂತ್ಯ ಯೂಸ್ ಮಾಡತ್ತೀನಿ. ಸೊ ಮುಂಚೆಗೆ ನಾವು ಇದು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಕಡ್ಲಿ ಬ್ಯಾಳೆ, ಉದ್ದಿನ ಬ್ಯಾಳೆ ಮತ್ತು ಮೆಂತ್ಯ ಇದು 3 ನಾವು ಫಸ್ಟಿಗೆ ಹುರ್ಕೋಬೇಕು. ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಇದು ಫಸ್ಟಿಗೆ ಹುರ್ಕೊಂಬಿಡೋಣ. ಹುರ್ಕೊಂಡಾದ್ಮೇಲೆ ಉಳ್ಕಿದ ಮಸಾಲೆ ಎಲ್ಲ ಹಾಕ್ಬೇಕು. ಅದಕ್ಕಂದ್ರೆ ಇವು ಸ್ವಲ್ಪ ಗಟ್ಟಿ ಇರ್ತಾವೆ. ಇದು ಫಸ್ಟಿಗೆ ಹುರ್ಕೊಂಬಿಟ್ರೆ ರುಚಿ ಚಲೋ ಇರ್ತೈತಿ. ಇದು ಚಲೋ ತಂಗ ನೋಡ್ಬೋದು ನೀವು, ಲೈಟ್ ಬ್ರೌನ್ ಕಲರ್ ಆಗೈತಿ. ಇದಾದಮೇಲೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ ಇದು 3 ನಾ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಇದನ್ನು ಫ್ರೈ ಮಾಡ್ಕೊಳಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇದು ಮಸಾಲೆ ನಾನು ಎವ್ರಿ ಟೈಮ್ ಹುಳಿ ಮಾಡ್ತಿರ್ತೇನಲ್ಲ ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊತೀನಿ. ಅಂದರೆ ಏನಾಕೈತಿ, ಹುಳಿ ರುಚಿ ಆಗ್ತೈತಿ. ನಿಮ್ಮ ಕಡೆ ಅಂದರೆ ಟೈಮ್ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಸಾಂಬಾರು ಮಸಾಲಾನು ಯೂಸ್ ಮಾಡ್ಬೋದು. ಇದು ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಮಾಡೋದ್ರಿಂದ ನಾನು ಈ ಮಸಾಲ ಮಾಡತ್ತೀನಿ. ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಹಾಕ್ಕೊಳತ್ತೀನಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಹಸಿ ಕೊಬ್ಬರಿ ಹಾಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚೆಯಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂಚೂರು ಲೈಟಾಗಿ ಇದನ್ನು ಬೆಚ್ಚಗೆ ಮಾಡ್ಬೇಕು. ಅದಾದಮೇಲೆ ಇದನ್ನು ಆರಾಕ್ಬಿಟ್ಮೇಲೆ ಮಿಕ್ಸಿ ಒಳಗೆ ಹಾಕಿ ನುಣ್ಣಗೆ ಚಲೋ ತಂಗ ಪೇಸ್ಟ್ ಆಗೋ ತನಕ ಇದು ರುಬ್ಕೊಂಡೆ ಸೈಡ್ ಇಟ್ಕೊರಿ. ಮತ್ತು ಇನ್ನೊಂದು ಪ್ಯಾನ್ ಒಳಗೆ ನಾನು ಒಂಚೂರು ಎಣ್ಣೆ ಹಾಕ್ಕೊಳತ್ತೀನಿ. ಇದು ಬೆಂಡೆಕಾಯಿ ಹುರಿಯಾಕಂಥೇಳಿ, ಬೆಂಡೆಕಾಯಿ ಮುಂಚೆನೇ ಹುರಿದಿಟ್ಕೊಳ್ಳೋದು ಚಲೋ ಇರ್ತೈತಿ. ಡೈರೆಕ್ಟ್ ಹಾಕ್ತಿದ್ರೆ ಅದು ಲಾಳಿ ಆಗ್ತೈತಿ. ಅದಕ್ಕೆ ನಾನು ಇಲ್ಲಿ ಒಂದು 7 ರಿಂದ 8 ಬೆಂಡೆಕಾಯಿನ ತೊಳೆದು ಉದ್ದಗ ಈ ಶೇಪ್ನಾಗ ಕಟ್ ಮಾಡೀನಿ. ಸಣ್ಣ ಕಟ್ ಮಾಡಿದ್ರೆ ಅದು ಭಾಳ ಸಣ್ಣ ಪೀಸ್ ಆಗಿಬಿಡ್ತಾವೆ. ಇದು ಮಾಡಿದ್ರೆ ಅದು ಕರೆಕ್ಟ್ ಇರ್ತೈತಿ ಈ ಶೇಪ್ ಮಾಡಿದ್ರೆ. ಸೊ ನಾವು ಆಲ್ರೆಡಿ ಹುರ್ಕೊಂಡಿದ್ದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡು ಸಪ್ರೇಟ್ ಒಂದು ಬೌಲ್ನಾಗ ತೆಗೆದಿಟ್ಕೋತೀನಿ. ಅದ ಬಾಣಲಿ ಒಳಗೆ ಎಣ್ಣೆ ಅಂತೂ ಆಲ್ರೆಡಿ ಹಾಕಿವಿ ನಾವು. ಅದಕ್ಕೆ 1 ಚಮಚ ಅಷ್ಟು ನಾನು ತುಪ್ಪ ಹಾಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚೆ ಜೀರಿಗೆ, ಆಮೇಲೆ ಸಾಸಿವೆ, ಆಮೇಲೆ ನನ್ನ ಕಡೆ ಹಿಂಗೆ ಐತಿ. ನಿಮ್ಮ ಪೌಡರ್ ಹಿಂಗಿದ್ರೆ ಪೌಡರ್ ಹಾಕ್ಬೋದು. ಇಲ್ಲ ಅಂತಂದ್ರೆ ನನ್ನ ಕಡೆ ಕಲ್ಲು ಹಿಂಗೆ ಐತಿ, ಅದನ್ನು ಹಾಕತ್ತೀನಿ. ಅದಾದಮೇಲೆ ಇದಕ್ಕೆ ನಾವು ಒಗ್ಗರಣೆ ಕೊಡತ್ತೀವಿ. ಒಗ್ಗರಣೆಗೆ ಅಂದ್ರೆ ನಾನು ಒಣ ಮೆಣಸಿನ್ಕಾಯಿ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕತ್ತೀನಿ. ಹಾಕಿ ಇದನ್ನ ಚಲೋ ತಂಗ ಆ ಕಲರ್ ಚೇಂಜ್ ಆಗುವಂಗೆ ಇದನ್ನು ಹುರ್ಕೋಬೇಕು. ಆಮೇಲೆ ನಾನು ಆಲ್ರೆಡಿ ಕುದಿಸಿ ಇಟ್ಕೊಂಡಿರೋಂಥ ತೊಗರಿ ಬೇಳೆ ಏನೈತಲ್ಲ ಅದ್ರೊಳಗೆ ಟೊಮೆಟೊನೂ ನಾನು ಹಾಕಿದ್ದೆ. ಆಮೇಲೆ ನಾನು ಹೇಳಿದ್ದೆ ನೀವು ಮಿಕ್ಸಿ ಮಾಡಿಟ್ಕೊಂಡೀನಿ ಅಂತ. ಅದು ಮಿಕ್ಸಿ ಮಾಡಿರುವಂಥ ಪೇಸ್ಟ್ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ರಿ. ಹುಳಿ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು. ಸೊ ನೋಡ್ಕೊಂಡು ಹಾಕ್ರಿ. ಇದಕ್ಕೆ ಬೆಲ್ಲ ಮತ್ತು ಹುಳಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ 1-2 ಚಮಚೆ ಬೆಲ್ಲ ಹಾಕತ್ತೀನಿ. ಒಂದು ಅರ್ಧ ಕಪ್ ಅಷ್ಟು ಹುಣಸೆಹಣ್ಣು ಹುಳಿ ಹಾಕತ್ತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕತ್ತೀನಿ. ಆಮೇಲೆ ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಆಲ್ರೆಡಿ ಒಣ ಮೆಣಸಿನ್ಕಾಯಿ ಹಾಕೀನಿ. ಸೊ ನೋಡ್ಕೊಂಡು ಹಾಕ್ರಿ. ಅದಕ್ಕಂದ್ರೆ ನಾನು ಹಾಕಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಐತಿ. ಇದಾದಮೇಲೆ ಸ್ವಲ್ಪ ಚಲೋ ತಂಗೆ ಕಲಿಸಿ ಇನ್ನೂ ಸ್ವಲ್ಪ ನಂಗೆ ಅದು ಭಾಳ ಗಟ್ಟಿ ಅನ್ನಿಸ್ತಾ ಇನ್ನೊಂದು ಚೂರು ನೀರು ಹಾಕತ್ತೀನಿ. ಹಾಕಿ ಇದನ್ನು ಮುಚ್ಚಿಟ್ಟು ಒಂದು 5 ರಿಂದ 10 ನಿಮಿಷ ಚಲೋ ತಂಗ ಬೇಯಿಸ್ಕೋರಿ. ಎಷ್ಟು ಬೇಯ್ತೈತಿ ಅಷ್ಟು ರುಚಿ ಆಗ್ತೈತಿ. ಸೊ ಈಗ ನೋಡ್ತಿರ್ಬೋದು ಎಷ್ಟು ಚಲೋ ಕಲರು ಬಂದೈತಿ. ಆಮೇಲೆ ಇದು ರುಚಿ ಭಾಳ ಚಲೋ ಆಗ್ತೈತಿ. ಅನ್ನ ತುಪ್ಪ ಜೊತೆ ಭಾಳ ಚಲೋ ಆಗ್ತೈತಿ. ಇದನ್ನು ಹಬ್ಬಕ್ಕೂ ನೀವು ಮಾಡ್ಕೋಬೋದು. ಅದಕ್ಕಂದ್ರೆ ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಯಾವುದೂ ಥರ ಏನೂ ಇಲ್ಲ. ಸೊ ನೀವು ಹಬ್ಬಕ್ಕೆ ಏನಾದರೂ ಇದ್ರೆ ಇದನ್ನು ಮಾಡ್ಕೋಬಹುದು. ನಮ್ಮ ಕಡೆ ನಾವು ಕಟ್ಟಿನ ಸಾರು ಮಾಡ್ತೀವಿ. ಇದು ಒಂದು ಸಾರ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿರಿ. ಆಮೇಲೆ ಇದ್ರೊಳಗೆ ನಾನು ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕತ್ತೀನಿ. ಮತ್ತು ಇದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕತ್ತೀನಿ ರುಚಿಗೆ ಅಂಥೇಳಿ. ಸೊ ಇದನ್ನು ಟ್ರೈ ಮಾಡಿರಿ. ನಿಮ್ಗೆ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.